ಇದಕ್ಕೆ ಏನಂತಾರೆ ಈ ತರ ವಾತಾವರಣ ಕ್ಲಾಸಿಗೆ ಅದು ಇದನಾ ಕಿತ್ತಾಳಿ 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 ಕಿತ್ತಾಳಿಗೆ ಏನಂತ ಪಿತಾಂಬರ ಅಲ್ಲ ಕಿತ್ತಾಳಿ ಪಿತಾಂಬರ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಶೂಟ್ ಮಾಡತ್ತೀವಿ. ಸೊ ರೆಡಿಯಾಗೇನಿ ಈ ಥರ. ಸೊ ಈಗ ಹೋಗತ್ತೀವಿ ಲೊಕೇಶನ್ಗೆ, ಶೂಟ್ ಲೊಕೇಶನ್ಗೆ. ಇಲ್ಲೊಂದು ಸ್ವಲ್ಪ ಕಲಿ ಬಿದ್ದುಬಿಟ್ಟಿತ್ತು, ಅದನ್ನ ತೊಳೆದ ಇವಾಗ ಹೊಂಟೀವಿ. ಸೊ ಬರ್ರಿ, ಶೂಟ್ ಲೊಕೇಶನ್ ಹೆಂಗಿರ್ತೈತಿ, ಯಾವ ಥರ ಶೂಟ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಫಸ್ಟ್ ಟೈಮ್ ವೆಸ್ಟರ್ನ್ ಈ ಥರ ಹಾಕ್ಕೊಂಡು ಶೂಟ್ ಮಾಡತ್ತೀನಿ. ಹೆಂಗೆ ಕಾಣತ್ತೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಗೈಸ್ ಇವಾಗ ಬಂದೇವಿ. ದಿಸ್ ಈಸ್ ಕೆಫೆ. ಸೊ ಇವಾಗ ಕೆಫೆ ಒಳಗಡೆ ಹೊಂಟೇವಿ, ಹೆಂಗಿರ್ತೈತೆ ತೋರಿಸ್ತೇನೆ. ಯಾವ ಥರ ಇದೆ ಅಂತ ಈ ಥರ ಕೆಫೆ. ಸೊ ನಮ್ಮ ಶೂಟ್ ಲೊಕೇಶನ್ ಮ್ಯಾಲೆ ಐತಿ. ಸೊ ಅಲ್ಲಿಗೆ ಹೊಂಟೇವಿ. ಇವಾಗ ಲೊಕೇಶನ್ ಬಂದೇವಿ. ವೈಟ್ ಡ್ರೆಸ್ಸಿಗೆ ಬರೀ ಏನಾರ ಹತ್ತೈತಿ. ಸೊ ಇವಾಗ ಲಿಪ್ಸ್ಟಿಕ್ ಹತ್ತೈತಿ, ಅದು ಹೋಗ್ಬಾರ್ದು. ಬಟ್ ಹೆಂಗೋ ಮಾಡಿ ಕವರ್ ಮಾಡೇವಿ. ದಿಸ್ ಈಸ್ ಮೈ ಲುಕ್ ಔಟ್ಫಿಟ್. ಇವಾಗ ಶೂಟ್ ಮಾಡಿಸ್ಕೋತೀನಿ, ವೆಯ್ಟ್ ಮಾಡೋಕ್ಕಾಗ. ಗೈಸ್ ಇವಾಗ ಶೂಟ್ ಮುಗಿದಿದೆ. ಸೊ ಈ ಥರ ಕೆಫೆ ಐತಿ ನೋಡಿ. ಸೊ ಗೈಸ್ ಫೈನಲಿ ಶೂಟ್ ಮುಗಿದೈತಿ. ನೋಡ್ಬೋದು ನೀವು ನನ್ನ ಹಾಲತ್ ಹೆಂಗೆ ನಡೀದಂತ. ಬಿಸಿಲು ಐತಿ, ಗರಮ್ ಆಗತೈತಿ. ಸೊ ಇಲ್ಲಿ ಮ್ಯೂಸಿಕ್ ಹಚ್ಚಿದಾರು. ಸೊ ಏನೂ ವಿಡಿಯೋ ಮಾಡೋಕ್ಕಾಗತ್ತಿಲ್ಲ. ಸೊ ಈ ಥರ ಕೆಫೆ ಐತಿ. ಸೊ ಈಗ ನೆಕ್ಸ್ಟ್ ಲೊಕೇಶನ್ ಇಂಡೋರ್ ಶೂಟ್ ಐತಿ. ಸೊ ಅಲ್ಲಿ ಹೋದಾಗ ಯಾವ ಥರ ಇರ್ತದೆ ಅಂತ ತೋರಿಸ್ತೀನಿ. ಸೊ ನಾನು ಬಂದಿರೋದು ಇವತ್ತು ಧಾರವಾಡದಾಗ ಇದೊಂದು ಕೆಫೆ ಇದೆ. ಯಾವ ಕೆಫೆ ಅಂದ್ರೆ ದಿ ಡೋರ್ವೇ ಕೆಫೆ ಅಂತ. ಸೊ ಇಲ್ಲೇ ಶೂಟ್ ಮಾಡಿಸ್ಬೇಕಂತ ವೆಸ್ಟರ್ನ್ ಇತ್ತಲ್ಲ. ಸೊ ಇಲ್ಲಿ ಚೆನ್ನಾಗಾಗ್ತದಂತ ಇಲ್ಲೇ ಕರ್ಕೊಂಬಂದಿದ್ರು ಇವರು. ಸೊ ಈ ಶೂಟ್ ಮುಗಿದ್ಮೇಲೆ ನಂದು ನೆಕ್ಸ್ಟ್ ಲೆಹೆಂಗಾ ಶೂಟ್ ಐತಿ, ಅದು ಇಂಡೋರ್ ಐತಿ. ಸೊ ಅಲ್ಲಿ ಹೋಗ್ತೀವಿ. ಅಲ್ಲಿ ಯಾವ ಥರ ಶೂಟ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಒಂದೆರಡು ಕ್ಲಿಪ್ ಹಾಕಿರ್ತೀನಿ ಯಾವ ಥರ ಶೂಟ್ ಮಾಡೇವಂತ. ಸೊ ಅದು ನೋಡ್ಕೊಂಬರ್ರಿ. ಸೊ ಕಾಫಿ ತರ್ತೀವಿ, ಕುಡಿಯಾತೀವಿ. ನೋಡ್ಬೋದು ಇಲ್ಲೇನೋ ಯುನಿಕ್ ಸ್ಟೈಲ್ ಹೋಗ್ಕೊಳ್ತಾ ಏನಂತ ಡೋರೆ ಕಾಫಿ ಅದಲ್ಲ ಗ್ಲಾಸ್ ಗ್ಲಾಸ್ ಏನಂತ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕಾಫಿ ಕುಡಿಯಾತೀವಿ. ಇದಕ್ಕೆ ಏನಂತಾರೆ ಈ ಥರ ವಾತಾವರಣ ಕ್ಲಾಸಿಗೆ ಅದು ಇದನಾ ಕಿತ್ತಾಳಿ ಕಿತ್ತಾಳಿ ಕಿತ್ತಾಳಿಗೆ ಏನಂತ ಪಿತಾಂಬರ ಅಲ್ಲ ಕಿತ್ತಾಳಿ ಪಿತಾಂಬರ. ಎಲ್ಲ ಕಾಫಿ ಕೊಡ್ತೀವಿ. ಆಟೋದವ್ರು ವೆಯ್ಟ್ ಮಾಡತ್ತಾರು. ಸೊ ಈಗ ಹೋಗಿ ಡ್ರೆಸ್ ಚೇಂಜ್ ಮಾಡಿ ನೆಕ್ಸ್ಟ್ ಶೂಟ್ಗೆ ರೆಡಿ ಆಗ್ತೀವಿ. ಸೊ ಎಸ್ ಗೈಸ್ ಇವಾಗ ಬಂದ್ವಿ. ನೆಕ್ಸ್ಟ್ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದು ಅರ್ಧ ತಾಸು ದಾರಿ ಐತಂತ. ಅಲ್ಲಿ ಹೋಗಿ ಅಲ್ಲಿ ಶೂಟ್ ಹೆಂಗೆ ಮಾಡ್ತಾರಂತ ತೋರಿಸ್ತೀವಿ. ಸೊ ಮೇಲ್ಗಡೆ ಹೋಗ್ತೀವಿ, ಹೋಗಿ ರೆಡಿಯಾಗಿ ಮತ್ತೆ ವಿಡಿಯೋ ಮಾಡ್ತೀವಿ. ಸೊ ಇಲ್ಲಿ ಕೀ ಇಲ್ಲ. ಸೊ ಕೀ ಸಲುವಾಗಿ ವೆಯ್ಟ್ ಮಾಡತ್ತೀವಿ. ನೋಡೋಣ ಅಂತ. ಈಗ ಎಷ್ಟು ಟೈಮ್ ಆಗಿದೆ ಅಂದರೆ ಒಂದು 12 ಆಗಿರ್ಬೋದು. ನೆಕ್ಸ್ಟ್ ಶೂಟ್ ಎಷ್ಟು ಗಂಟೆ ಮುಗಿತೀವಿ ಅಂತ ತೋರಿಸ್ತೀನಿ. ಆಫ್ಟರ್ ಲಾಂಗ್ ಟೈಮ್ ನಾ ಶೂಟಿಂಗ್ ಬಂದೀನಿ. ಬ್ಯುಸಿ ಇದ್ದು, ಊರಿಗೆ ಹೋಗಿದ್ದು ಅದು ಇದು ಅಂತ. ಸೊ ಇವಾಗ ಶೂಟ್ ಬಂದೀನಿ, ಚಲೋ ಅನ್ಸೈತಿ ಆಫ್ಟರ್ ಲಾಂಗ್ ಟೈಮ್. ಗೈಸ್ ಇವಾಗ ಡ್ರೆಸ್ ಚೇಂಜ್ ಮಾಡೈತಿ. ನೆಕ್ಸ್ಟ್ ಲೊಕೇಶನ್ಗೆ ಹೊಂಟೀವಿ. ಮೇಕಪ್ ಹಂಗೈತಿ ನೋಡಿರಿ, ಮೇಕಪ್ ಎಷ್ಟು ಮಸ್ತ್ ಮಾಡಿದಾರಂತ. ಸೆಟಲ್ ಆಗೈತಿ ಮೇಕಪ್ ಎಲ್ಲ. ಹೇರ್ ಸ್ಟೈಲ್ ಹಂಗೈತಿ. ಅಲ್ಲಿ ನೆಕ್ಸ್ಟ್ ಹೇರ್ ಸ್ಟೈಲ್ ಬೇರೆ ಐತಿ. ಸೊ ಅಲ್ಲಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ಇವಾಗ ಹೊಂಟೇವಿ. ಲೊಕೇಶನ್ಗೆ ರೀಚ್ ಆಗೇವಿ. ನೋಡ್ಬೋದು ನೀವು ಈ ಥರ ಲೆಹಂಗಾ ರೆಂಟೆಲ್ಲ ಕೊಡ್ತಾರೆ ಇವರು. ಸೊ ಇಲ್ಲೇ ಒಂದು ಲೆಹಂಗಾ ಹಾಕೋತೀನಿ. ಇದ್ರಾಗ ಯಾವುದಂತ ಆಮೇಲೆ ತೋರಿಸ್ತೀನಿ ಗೈಸ್.
ಎಸ್ ಗೈಸ್, ಇವಾಗ ನೆಕ್ಸ್ಟ್ ಶೂಟಿಗೆ ಬಂದೀವಿ. ಹೇರ್ ಸ್ಟೈಲ್ ಇದು ನೋಡಿ ನನ್ನ ಲೆಹೆಂಗಾ ಹೇರ್ ಸ್ಟೈಲ್ ಮಾಡತ್ತಾರು. ಸೊ ಯಾವ ಥರ ಇರ್ತೈತೆ ಅಂತ ತೋರಿಸ್ತೀನಿ. ಇದು ಶೂಟ್ ಲೊಕೇಶನ್, ಅಲ್ಲಿ ಶೂಟ್ ಮಾಡ್ತೀವಿ. ಸೊ ಫೈನಲಿ ಈ ಥರ ಲುಕ್ ಐತಿ. ನಾವು ವೇಲ್ ಹಾಕಬೇಕು. ವೇಲ್ ಹಾಕಿದ್ಮೇಲೆ ಶೂಟ್ ಸ್ಟಾರ್ಟ್ ಆಗ್ತೈತಿ. ಇದು ಹೇರ್ ಸ್ಟೈಲ್ ಸ್ವಲ್ಪ ಪಾಯಿಂಟ್ ಆಗ್ತದೆ, ಯಾಕಂದ್ರೆ ತಿಕ್ಕದಲ್ಲ ಹೇರ್ ಹತ್ಕೊಂಡ್ರೆ ಆಗುತ್ತೆ. ಮೇಕಪ್ ಅಂತೂ ಸಖತ್ತಾಗಿ ಮಾಡ್ಕೊಂಡಿದ್ದೀವಿ. ಮೇಕಪ್ 5 ಮಿನಿಟ್ಸ್ ಆಗ ಮಾಡಿದ್ದೀವಿ. ಶೂಟ್ ಮಾಡ್ತೀವಿ. ರೈಟ್ ಮಾಡಿಲ್ಲ. ಸೊ ಬನ್ ಹಾಕೊಂಡು ಶೂಟ್ ಆಯಿತು. ಇವಾಗ ಹೇರ್ ಫ್ರೀ ಬಿಟ್ಕೊಂಡು ಶೂಟ್ ಮಾಡತ್ತೀನಿ. ಯಾವ ಥರ ಕಾಣಿಸ್ತದೆ ಫುಲ್ ಲುಕ್ ಅಂತ ತೋರಿಸ್ತೇನೆ. ವೇಟ್ ಮಾಡಿ. ಅವಾಯ್ಡ್ ಇದೆಲ್ಲ ಇಗ್ನೋರ್ ಮಾಡಿರಿ. ಮಷಿನ್ ನೋಡಿ. ಫುಲ್ ಬನ್ನೆಲ್ಲ ಹಾಕಿದ್ದು. ಸೊ ಇವಾಗ ಶೂಟ್ ಮಾಡಿ ಗೈಸ್, ಇವಾಗ ಶೂಟ್ ಮುಗಿದೈತಿ. ಸೊ ಈ ಥರ ಒಂದು ಲುಕ್ ಇತ್ತು, ಒಂದು ವಿಡಿಯೋ ಮಾಡಬೇಕಿತ್ತು. ಸೊ ಈ ಥರ ಲುಕ್ ಮಾಡಿದ್ದೀವಿ. ಸೊ ಈಗ ಶೂಟ್ ಮುಗೀತು. ಇವಾಗ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಏನಾದರೂ ತಿಂದು ಮನೆಗೆ ಹೋಗಬೇಕು ಅಷ್ಟೇ. ಇವತ್ತಿನ ಶೂಟ್ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಆಫ್ಟರ್ ಲಾಂಗ್ ಟೈಮ್ ಬಂದೀನಿ. ಶೂಟ್ಸ್ ಬರ್ತಿತ್ತು, ಬಟ್ ಎಲ್ಲ ಕಡಿಮೆ ಪ್ರೈಸ್ ಇರ್ತಿತ್ತು ಅಂತ ನಾನು ಹೋಗ್ತಿರ್ಲಿಲ್ಲ. ಇದು ಯಾಕೋ ವರ್ತ್ ಅನಿಸಿತ್ತು. ಸೊ ಬಂದಿದ್ದೀನಿ. ನಿಮ್ಗೆ ಶೂಟ್ ಬ್ಲಾಗ್ ಇಷ್ಟ ಆಗ್ತಿತ್ತು, ಅಥವಾ ಚಾಲೆಂಜ್ ಬ್ಲಾಗ್ ಇಷ್ಟ ಆಗ್ತಿತ್ತು, ಅಥವಾ ಡೇ ಇನ್ ಮೈ ಲೈಫ್ ಆ ಥರ ಇಷ್ಟ ಆಗ್ತಿತ್ತು, ಅಥವಾ ಯಾವ ಥರ ಇಷ್ಟ ಆಗ್ತಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ಅದೇ ಥರ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಥರ ಅದ. ಸೊ ಎಲ್ಲ ಶೂಟ್ ಮುಗಿತು, ಪ್ಯಾಕಪ್ ಆಗೈತಿ, ಹೊಂಟೇನಿ. ಬಾಯ್. ಇವಾಗ ದಾವಣಗೆರೆ ಬೆಣ್ಣೆ ದೋಸೆ, ಮಸಾಲೆ ದೋಸೆ ತಿನ್ನಕ್ಕೆ ಬಂದೀವಿ. ಹೆಂಗೆ ಮಾಡತ್ತಾರೆ ನೋಡಿ. ಸೊ ಈ ಅಂಗಡಿ ಧಾರವಾಡ ಬಸ್ ಸ್ಟ್ಯಾಂಡ್ ಕಡೆನೇ ಐತ್ರಿ. ಸೊ ಈ ಥರ ನಮ್ಮ ದೋಸೆ ಹಾಕಿದಾರೆ ನೋಡಿ. ವೇಟಿಂಗ್ ಫಾರ್ ದೋಸಾ. ಸೊ ವೇಟ್ ಮಾಡೋದಿನಿ. ಕೋಲ್ಡ್ ವಾಟರ್ ತೊಗೊಂಡಿವಿ. ಗರ್ದಿ ಭಾಳ ಐತಿ. ಮೇಕಪ್ ಆರ್ಟಿಸ್ಟ್ ತರಾತಾನೆ. ಮಸಾಲೆ ದೋಸೆ ಬಿಸಿ ಬಿಸಿ ಮಸಾಲೆ ದೋಸೆ ಬಂದೈತಿ. ಸೊ ಇವಾಗ ತಿಂತಾ ಇರೋದೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್